ಚಾನೆಲ್ನ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ನಾನು ಫಾಲ್ಕನ್ ಕಾಯಿನ್ ಗ್ಯಾಲರಿಗೆ ಬಂದಿದ್ದೀನಿ. ಯಾಕೆ ಈ ಗ್ಯಾಲರಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನನಗೆ ಸಾವಿರಾರು ವರ್ಷ ಹಿಂದೆ ಪ್ರಯಾಣ ಮಾಡಬೇಕು ಅಂತ ಅನ್ನಿಸ್ತಿದೆ. ಯಾಕೋ ಆ ಪ್ರಯಾಣ ಮಾತ್ರ ಇಲ್ಲೇ ಸಾಧ್ಯ ಆಗೋದು. ಯಾಕಂದರೆ ಸಾವಿರಾರು ವರ್ಷ ಶತಮಾನಗಳಷ್ಟು ಹಳೆಯದಾದ ಕಾಯಿನ್ಗಳ ಸಂಗ್ರಹ ಇಲ್ಲಿದೆ. ಆ ಸಂಗ್ರಹವನ್ನು ನೋಡ್ತಾ ನೋಡ್ತಾ ನಾನು ಸಾವಿರಾರು ವರ್ಷ ಹಿಂದಕ್ಕೆ ಹೋಗಿ ಅಲ್ಲಿನ ಎಲ್ಲ ಸಂಸ್ಕೃತಿಯನ್ನು ಎಂಜಾಯ್ ಮಾಡ್ಕೊಂಡು ವಾಪಸ್ ಬರಬೇಕು ಅಂತ ಬಂದಿದ್ದೀನಿ. ಅದಕ್ಕಾಗಿ ಇಲ್ಲಿನ ಮಾಲೀಕರಾದ ಕೀರ್ತಿ ಪರೇಖ್ ಅವ್ರನ್ನ ಮಾತಾಡ್ಸೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ವೆಲ್ಕಮ್ ಮೇಡಮ್. ನಿಮ್ಮ ಗ್ಯಾಲರಿಯಲ್ಲಿ ಪುರಾತನ ನಾಣ್ಯಗಳಿವೆ ಅಂತ ಹೇಳಿದ್ರಿ. ಅದನ್ನ ಸೂಚಿಸುವಂತ ಎಂಬ್ಲಮ್ ಮಾಡಕ್ಕಿದ್ದೀರಾ. ಇಲ್ಲಿ ಏನು ಹೇಳುತ್ತೆ ಈ ಎಂಬ್ಲಮ್? ಈ ಎಂಬ್ಲಮ್ಮು ಕಾಯಿನ್ನಲ್ಲಿ ಸಿಂಬಲ್ಸ್ ಏನೇನು ಬರ್ತದೆ ಅದು ಹೇಳುತ್ತೆ. ಇದು ಫಸ್ಟು ಮತ್ತು ಸೆಕೆಂಡ್ ಆಲ್ಬಮ್ ಬಂದು ನಮ್ಮ ಅಜಂತಾ ಎಲ್ಲೋರಾ. ಇದು ಅಜಂತಾ ಎಲ್ಲೋರಾ ಸಿಂಬಲ್ಸು. ಇದು ಬಂದು ಮಗಧ ಪೀರಿಯಡು. ಇದು ಮಗಧ ಪೀರಿಯಡ್. ಇದು ಮಗಧ ಬುಲ್. ಇದು ಬುಲ್ಲು. ಮತ್ತು ಸ್ಟೋನ್ ಏಜ್ನಲ್ಲಿ ಮಾನವಿ ಎಷ್ಟು ಶಕ್ತಿಶಾಲಿ ಅಂತ ಇಲ್ಲಿ ತೋರಿಸಿದ್ದಾರೆ. ಮತ್ತು ಒಂದು ಮಾನವಿ 2 ಆ್ಯನಿಮಲ್ಸ್ನ ಹಂಗೆ ಹಿಡಿಬೋದು, ಅಷ್ಟು ಸ್ಟ್ರಾಂಗ್ ಆಗಿದೆ. ಅದೊಂದು ಇದು ಚಿತ್ರ ತೋರಿಸ್ತದೆ. ಇದು ಬಂದು ಮಗಧ ಪೀರಿಯಡು ಲೇಡಿ. ಆಕೆ ಎಷ್ಟು ಪವರ್ಫುಲ್ ಇದ್ಲು, ಅಷ್ಟೇ ಆ ಟೈಮ್ನಲ್ಲೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಆಕೆ ಕಂಪ್ಲೀಟ್ ರೆಡಿ ಆಗಿದ್ದಾಳೆ. ಅದು ತೋರಿಸ್ತಾ ಇದೆ ಸಿಂಬಲ್ನಲ್ಲಿ. ಮತ್ತು ಇದು ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಪೀರಿಯಡ್ದು. ನಮ್ಮ ಹಿಂದೂ ಗಾಡು ಒಂದು ವಿಷ್ಣು ಇದ್ದಾರೆ, ವರ ಅವತಾರ ತೋರಿಸಿದ್ದಾರೆ. ಮತ್ತು ಆ ಸಂಬಂಧಪಟ್ಟಿದ್ದು ಇದು ಕಾಯಿನ್ಸಲ್ಲೆಲ್ಲ ಸಿಂಬಲ್ಸ್ ಇರೋ ಅಂಥದ್ದು. ಇದು ಮಗಧ ಪೀರಿಯಡ್ದು. ಇದು ಸ್ಟೋನ್ ಏಜ್. ಇದು ಮಗಧ ಬುಲ್. ಇದು ಮಗಧ ಸಿಂಬಲ್ಸ್. ಇದು ಬಂದು ಖರಷ್ಟಿ ಲ್ಯಾಂಗ್ವೇಜ್. ಇದು ಖರಷ್ಟಿ ಲ್ಯಾಂಗ್ವೇಜ್ ತೋರಿಸ್ತಾ ಇದೆ. ಮತ್ತು ಮಗಧ ಬುಲ್. ಈ ಸಿಂಬಲ್ಸ್ ಎಲ್ಲನೂ ನಾವು ಕಾಯಿನ್ಸಲ್ಲಿ ನಾವು ನೋಡ್ಬೋದು. ನಾನು ನಿಮ್ಗೆ ಕಾಯಿನ್ಸ್ ತೋರಿಸ್ತೀನಿ. ಆ ಸೇಮ್ ಸಿಂಬಲ್ಸು ಕಾಯಿನ್ಸಲ್ಲೂ ಇರ್ತದೆ, ಇದರಲ್ಲೂ ಅದೇ ಆ್ಯಸ್ ಎ ಡಿಸೈನ್ ಪಾರ್ಟ್ ಆಫ್ ದ ನಮ್ಮ ಗ್ಯಾಲರಿ ಡಿಸೈನನ್ನು ಮಾಡಿದ್ದೀವಿ. ಇದು ಬಂದು ಇದು ಅಷ್ಟೇ. ಇದು ಬಂದು ಮೌರ್ಯ ಪೀರಿಯಡು ಸಿಂಬಲ್ಸ್. ಇದು ಮೂರು ಮನುಷ್ಯರು ನಿಂತಿದ್ದಾರೆ, ಅವ್ರ ಕೈನಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರೋದು. ಅದು ಮೇಲಿಂದ ಸರ್. ಇದು ಬಂದು ಸೇಮ್ ಫ್ರಂಟು ಬ್ಯಾಕ್ ಅಂತ ಮಾಡಿದ್ದೀವಿ. ಸೇಮ್ ಮಗಧ ಪೀರಿಯಡ್ದು. ಇದು ಎಲಿಫೆಂಟು. ಇದು ಸ್ಟೋನ್ ಏಜ್ ಮಾಡಿದ್ದೀವಿ. ಮತ್ತು ಇದು ಮೌರ್ಯ ಪೀರಿಯಡ್, ಚಂದ್ರಗುಪ್ತ ಮೌರ್ಯ ಪೀರಿಯಡ್ದು. ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯನಿಮಲ್ಸ್ ಇದೆ. ಮತ್ತು ಮನುಷ್ಯವನ್ನು ನಿಂತಿದ್ದಾರೆ. ಮತ್ತು ಟ್ರೀ ಚಿತ್ರ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಮಿಡಿವಲ್ ಪೀರಿಯಡ್ದು. ಇದು ಬಂದು ಸ್ಟೋನ್ ಏಜು. ಮನುಷ್ಯ ಎಷ್ಟು ಪವರ್ಫುಲ್ ಇದ್ದ ಅಂದರೆ, ಒಂದು ಆ್ಯನಿಮಲ್ನ ಆತ ಒಂದು ಗಿಡದ ಒಂದು ಪೀಸಿಂದ, ಮರದ ಒಂದು ಪೀಸಿಂದನೇ ಪವರ್ಫುಲ್ ಆಗಿದೆ, ಅಷ್ಟು ಕಟ್ ಮಾಡಿ ತೋರಿಸ್ತಾ ಇದೆ.
ಈ ಬಹುತೇಕ ಕಾಯಿನ್ಗಳು ಅವತ್ತಿನ ಅವ್ರ ವಿಲ್ ಪವರ್ನ ತೋರಿಸ್ತಾ ಇದೆ, ತೋರಿಸ್ತಾ. ಯಾವ ರೀತಿ ಅವರು ಪ್ರಾಣಿಗಳಿಗಿಂತ ಸ್ಟ್ರಾಂಗ್ ಆಗಿದೆ. ಹೌದು, ಅದು ತೋರಿಸ್ತಾ ಇದೆ. ಮತ್ತು ಅವ್ರದ್ದು ಲವ್ ಆ್ಯಂಡ್ ಅಫೆಕ್ಷನ್, ಅಜಂತ ಎಲ್ಲರ ಬಂದು ಲವ್ ಆ್ಯಂಡ್ ಅಫೆಕ್ಷನ್ ಒಬ್ಬರ ಮೇಲೆ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಏನು ಅದು ತೋರಿಸಿದ್ದಾರೆ. ಮತ್ತು ಇವತ್ತಿನ ಬುಲ್ ಆ ಒಂದು 2500 ವರ್ಷ ಮುಂಚೆ ಬುಲ್ ಯಾವ ಥರ ಇತ್ತು, ಎಷ್ಟು ಪವರ್ಫುಲ್ ಆಗಿತ್ತು, ಅದು ಇಲ್ಲಿ ತೋರಿಸಿದ್ದಾರೆ. ಈ ಕಾಯಿನ್ ಬರೋಕ್ ಮುಂಚೆ ಒಂದು ಸಿಸ್ಟಮ್ ಇದ್ದಿರಬಹುದು, ಅದು ಏನು ಸಿಸ್ಟಮ್ ನೀವು ಸ್ಟಡಿ ಮಾಡಿದ್ದೀರಾ? ಹೌದು, ಮಾಡಿದ್ದೀನಿ. ಅದಕ್ಕೆ ಬಾರ್ಟರ್ ಸಿಸ್ಟಮ್ ಅಂತಾರೆ. ಬಾರ್ಟರ್ ಸಿಸ್ಟಮ್ನಲ್ಲಿ ಏನಾಗ್ತಾಯಿತ್ತು ಅಂದರೆ, ಈಗ ನಿಮ್ಮ ಹತ್ರ ನೀವು ಒಬ್ಬರು ಹಾಲು ಮಾರೋರು ಅಂತ ಹೇಳ್ಕೊಳ್ಳಿ. ಹಾಲು ನಿಮ್ಮ ಹತ್ರ ಹಸುಗಳಿದೆ, ನೀವು ಹಾಲು ಮಾರೋರು. ಹಾಲು ಮಾರೋ ಟೈಮ್ನಲ್ಲಿ ಅದು ಹೇಗೆ ಕೊಡೋದು, ಒಬ್ಬ ವ್ಯಕ್ತಿಗೆ ಅದು ಹಾಲು ತೊಗೋಬೇಕು ಅಂತ ಇದೆ. ಅದು ಹಾಲು ತೊಗೊಳ್ಬೇಕು ಅಂದರೆ ಎಕ್ಸ್ಚೇಂಜ್ನಲ್ಲಿ ಅವರು ಬೇರೆ ಏನಾದರೂ ಅಕ್ಕಿನೋ ಬೇಳೆನೋ ಅದೆಲ್ಲ ಕೊಡಬೇಕಾಯ್ತು. ಬಟ್ ಅದೇ ಥರ ದೊಡ್ಡ ಎಕ್ಸ್ಚೇಂಜಲ್ಲಿ ತೊಂದರೆ ಆಗೋದು. ಇವಾಗ ಎಕ್ಸಾಂಪಲ್ ಒಂದು ಹಸು ಮಾರಬೇಕು ಅಂದರೆ ಆ ಹಸುನ ಕೊಟ್ಬಿಟ್ಟು ನಾವು ಗ್ರೋಸರಿ ಹೆಂಗೆ ತೊಗೊಳಕತ್ತೆ, ಅಕ್ಕಿ ಬೇಳೆ ಎಕ್ಸ್ಚೇಂಜು ಟ್ಯಾಲಿ ಆಗ್ತಾ ಇರಲಿಲ್ಲ. ಸೊ ಆ ಟೈಮ್ನಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿ ಗ್ರಾಮ ಪಂಚಾಯತ್ ಎಲ್ಲ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದು ನಾವೇನಾದರೂ ಒಂದು ಪ್ರೆಸ್ಟೇಜ್ ಮೆಟಲ್ ಮಾಡೋಣ ಅಂತ. ಆ ಮೆಟಲ್ಲು ಇಡೀ ಊರವರೆಲ್ಲ ಎಕ್ಸೆಪ್ಟ್ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಮಾಡಿಬಿಟ್ಟು ಅಲ್ಲಿಂದ ಕಾಯಿನ್ನು ಫಸ್ಟ್ ಹುಟ್ಟಿತು. ಈ ಕಾಯಿನ್ ಫಸ್ಟ್ ಹುಟ್ಟಿದ್ದು ಯಾವ ಶತಮಾನ? ಅದು ಒಂದು 600 BC ನಲ್ಲಿ ಫಸ್ಟ್ ಕಾಯಿನ್ ಬಂದಿತ್ತು. ಅದರಲ್ಲಿ ಆ ಟೈಮ್ BC ಕಾಯಿನ್ ಒಂಚೂರು ತೋರಿಸ್ತೀನಿ. ಇದಕ್ಕೆ ಬೆಂಡ್ ಬಾರ್ ಅಂತಾರೆ. ಇದು ಒಂದು ಟೆಕ್ನಾಲಜಿ ಅಡ್ವಾನ್ಸ್ ಇರಲಿಲ್ಲ. ಬರೀ ಒಂದು ಸಿಲ್ವರ್ ಪೀಸ್ನ, ಸಿಲ್ವರ್ ರಾಡ್ನ ಉದ್ದ ಮಾಡಿಬಿಟ್ಟು ಅದಕ್ಕೆ 2 ಪಂಚಸ್ ಹಾಕಿದ್ದಾರೆ ಅಷ್ಟೇ, ಜೋರಾಗಿ 2 ಪಂಚಸ್ ಹಾಕಿದ್ದಾರೆ. ಇದು ನಮ್ಮ ಫಸ್ಟ್ ಇಂಡಿಯಾ ಕಾಯಿನ್. ಇಲ್ಲಿಂದ ಇದು ಒಂದು ಏರಿಯಾ ಸಿಕ್ಕುವಂಥದ್ದು ಕಾಯಿನ್ಸ್. ಇದು ನಾರ್ತ್ ಕಡೆ ಇದು ಬಂದು ಆಫ್ಘಾನಿಸ್ತಾನ್ ಆ್ಯಂಡ್ ಕಾಶ್ಮೀರ್ ಬಾರ್ಡ್ರಲ್ಲಿ ಸಿಕ್ಕುವಂಥದ್ದು ಕಾಯಿನ್ಸ್ ಇದು. ಯಾಕಂದರೆ ಗಾಂಧಾರ ಜನಪದ ಅಲ್ಲಿಂದಾನೇ ಸ್ಟಾರ್ಟ್ ಆಯಿತು. ಈ ಕಾಯಿನ್ಗೆ ಹೆಸರಾಗಿಟ್ಟಿದ್ದಾರೆ ಗಾಂಧಾರ ಜನಪದ. ಮತ್ತು ಇದಕ್ಕೆ ಬೆಂಡ್ ಬಾರ್ ಅಂತಾರೆ. ಬೆಂಡ್ ಬಾರ್ ಅಂದರೆ ಬಾರ್ ಶೇಪ್ನಲ್ಲಿದೆ ನೋಡಿ, ಬೆಂಡ್ ಆಗಿರೋದ್ರಿಂದ ಇದಕ್ಕೆ ಬೆಂಡ್ ಬಾರ್ ಅಂತ ಹೆಸರು ಅಂತ ಕರೀತಾರೆ. ಮತ್ತು ಇದರಲ್ಲಿ ಲ್ಯಾಂಗ್ವೇಜ್ ಎಲ್ಲೂ ಇಲ್ಲ, ಲಿಪಿ ಇಂಟ್ರಡ್ಯೂಸ್ ಆಗಿರಲಿಲ್ಲ. ಬರೀ ಈ 2 ಸಿಂಬಲ್ಸ್ ಹಾಕ್ಬಿಟ್ಟು ಊರವರೆಲ್ಲ ಎಕ್ಸೆಪ್ಟ್ ಮಾಡೋರು, ಇದು ಕಾಯಿನು, ಇದಕ್ಕೆ ನೀವು ಬೇರೆ ಏನಾದರೂ ಐಟಮ್ ತೊಗೋಬೋದು ಅಂತ. ಕಾಯಿನ್ ಹುಟ್ಟಿದ್ದು ಇಲ್ಲಿಂದ. ಮೊದಲ ಕಾಯಿನ್ ಇಂಡಿಯಾಕ್ಕೆ ಮೊದಲ. ಅದಾದಮೇಲೆ ಸುಮಾರು 300-400 ವರ್ಷ ಅದೇ ಕಂಟಿನ್ಯೂ ನಡೀತು. ಅದಾದಮೇಲೆ ಕಾಯಿನ್ಸ್ನ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಆಗಿದೆ. ಅಂದರೆ ಒಂದು ವ್ಯಕ್ತಿ, ಇವಾಗ ನಾವು ಜನರಲಿ ಸಾಮಾನ್ಯ ವ್ಯಕ್ತಿ ಏನು ಮಾಡೋರು ಅಂದರೆ, ಏನು ಡೈಲಿ ನೋಡ್ತೀವಿ ನಾವು, ಡೇ ಟು ಡೇ ಲೈಫ್ನಲ್ಲಿ ಏನು ನೋಡ್ತಾ ಇದ್ದೀವಿ ಅದೇ ಕಾಯಿನ್ಸ್ ಮೇಲಿದೆ. ಅಂದರೆ ಎಕ್ಸಾಂಪಲ್ ಸೂರ್ಯ, ಚಂದ್ರ, ನದಿ, ಮತ್ತು ಗದ್ದೆ, ಆ್ಯನಿಮಲ್ಸ್, ಹಲವಾರು ಥರದ ಆ್ಯನಿಮಲ್ಸಲ್ಲಿ ನೋಡೋದು ಅದೇ ಈ ಕಾಯಿನ್ಸಲ್ಲಿದೆ. ಇದರಲ್ಲಿ ಚಿತ್ರ ಇದೆ. ಇಲ್ಲಿ ಈ ಚಿತ್ರವನ್ನು ಎನ್ಲಾರ್ಜ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಸೇಮ್ ಚಿತ್ರವನ್ನು ಎನ್ಲಾರ್ಜ್ ಮಾಡಿದ್ದೀವಿ. ಇದರಲ್ಲಿ ಒಂದು ಕಡೆ ಆನೆ ಇದೆ, ಇನ್ನೊಂದು ಕಡೆ ಫ್ಲವರ್ ಡಿಸೈನ್ಸ್ ಇದೆ, ಇನ್ನೊಂದು ಕಡೆ ಹಲವಾರು ಸಿಂಬಲ್ಸ್ ಇದೆ, ಹಲವಾರು ಥರದ್ದು ಸಿಂಬಲ್ಸ್ ಇದೆ. ಇದಕ್ಕೆ ಮಗಧ ಕಾಯಿನ್ ಅಂತಾರೆ. ಅಜಾತಶತ್ರು ಬಂದು ರಾಜನ ಹೆಸರು. ಇದು ಅಜಾತಶತ್ರು ಅಂತ. ಸೊ ಈ ಟೈಮ್ನಲ್ಲೂ ಕೂಡ ಇದು ಬಂದು 490 BC ಇದು. ಈ ಟೈಮ್ನಲ್ಲೂ ಕೂಡ ಸ್ಕ್ರಿಪ್ಟ್ ಬಂದಿರಲಿಲ್ಲ, ಬರವಣಿಗೆ ಇರಲಿಲ್ಲ. ಇದು ಆದಮೇಲೆ ಬರವಣಿಗೆ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಇದು ಸೆಕೆಂಡ್ ಓಲ್ಡೆಸ್ಟ್ ಕಾಯಿನ್ ಆಫ್ ಅವರ್ ಕಂಟ್ರಿ ಅಂತ ಹೇಳ್ಬೋದು.
ಇದು ಯಾವ ಭಾಗದಲ್ಲಿ ಸಿಕ್ಕಿರೋದು ನಿಮಗೆ? ಇದು ಹಲವಾರು ಕಡೆ ಸಿಕ್ಕಿರೋಂಥದ್ದು ಕಾಯಿನ್ಸು. ಇದು ನಾರ್ತ್ ಇಂಡಿಯಾದಲ್ಲಿ ಮತ್ತು ಇದು ಅಫ್ಘಾನಿಸ್ತಾನ್, ಕಾಶ್ಮೀರ್ ಆ ಕಡೆನೂ ಸಿಕ್ಕತ್ತೆ, ಮತ್ತು ಬಿಹಾರಲ್ಲಿ ಸಾಕಷ್ಟು ಕಡೆ ಸಿಕ್ಕುವಂಥದ್ದು ಕಾಯಿನ್ಸ್ ಇದು. ವೀಕ್ಷಕರೇ, ನಾವು ಇದುವರೆಗೂ ನಾಣ್ಯಗಳ ಉಗಮ, ಅದರಲ್ಲಿ ಮಗಧ ಪೀರಿಯಡ್ ಮತ್ತು ಗಾಂಧಾರ ಪೀರಿಯಡ್ದು ನಾಣ್ಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆದರೆ ನೆಕ್ಸ್ಟ್ ಯಾವ ರೀತಿ ನಾಣ್ಯಗಳ ಬದಲಾವಣೆ ಆಯಿತು, ಬೇರೆ ದೇಶಗಳಿಂದ ಹೇಗೆ ವಿದೇಶಿಯರು ಬಂದರು ಆ ಟೈಮಲ್ಲಿ ಅನ್ನೋದನ್ನು ಹೇಳಿ ಸರ್. ಈಗ ನೆಕ್ಸ್ಟು ನಮ್ಮ ಫಾರಿನ್ ಇನ್ವೆಂಟ್ರಸ್ನಲ್ಲಿ ಫಸ್ಟು ಎಲ್ರಿಗೂ ಗೊತ್ತಿದೆ ರೋಮನ್ಸ್ ಇಲ್ಲಿ ಬಂದರು. ರೋಮನ್ಸು ಬಂದ ತಕ್ಷಣ ಬರೋ ಉದ್ದೇಶ ಏನಿತ್ತು ಅವ್ರದ್ದು? ಇಲ್ಲಿ ಬರೋ ಉದ್ದೇಶ ಏನಂದರೆ ಸ್ಪೈಸಸ್ಸು, ಹಲವಾರು ಥರದ ಸ್ಪೈಸಸ್ಸು ಹುಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ಸಾಕಷ್ಟು ವೆರೈಟಿ ಸ್ಪೈಸಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಅದೇ ಥರ ರೋಮನ್ ಬಂದು ಫಸ್ಟ್ ಸೆಂಚುರಿಯಿಂದ 3ನೇ ಶತಮಾನವರೆಗೂ ಅಫಿಷಿಯಲಿ ಲೀಗಲ್ ಕರೆನ್ಸಿ ಅಂತ ಮಾಡಿದರು. ಅಷ್ಟೊಂದು ಪಾಪ್ಯುಲರ್ ಆಗಿಬಿಟ್ರು ರೋಮನ್ ಕಾಯಿನ್ಸು ನಮ್ಮ ಇಂಡಿಯಾನಲ್ಲಿ ಅಷ್ಟೊಂದು ಪಾಪ್ಯುಲರ್ ಆಗಿಬಿಟ್ರು. ಅದು ಇಂಡಿಯಾದಲ್ಲೇ ಲೀಗಲ್ ಕರೆನ್ಸಿ ಥರ ಮಾಡಿದ್ರು ಅದನ್ನು. ಹೌದು, ಲೀಗಲ್ ಕರೆನ್ಸಿ ಥರ ಮಾಡಿಬಿಟ್ಟು ಇಲ್ಲಿ ಅಷ್ಟೇ ಪಾಪ್ಯುಲರ್ ಆಗಿದ್ರು. ಪ್ರತಿಯೊಬ್ಬರು ರೋಮನ್ ಕಾಯಿನ್ಸ್ ಎಕ್ಸೆಪ್ಟ್ ಮಾಡೋರು, ಮತ್ತು ನಮ್ಮ ಡೇ ಟು ಡೇ ಟ್ರಾನ್ಸಾಕ್ಷನಲ್ಲಿ ಕೂಡ ರೋಮನ್ ಕಾಯಿನ್ಸು ಉಪಯೋಗಿಸ್ತಾ ಇದ್ದರು. ಅದರದ್ದು ಒಂದು ಎಕ್ಸಾಂಪಲ್ ಇದೆ. ಇಲ್ಲಿ ನಿಮಗೆ ಒಂದು ತಾಮ್ರದ್ದು ರೋಮನ್ ಕಾಯಿನ್ಸ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಕಡೆ ರಾಜನ ಚಿತ್ರ ಇದೆ, ಮತ್ತು ಇನ್ನೊಂದು ಕಡೆ ರಾಜನ ಮೆಸೇಜ್ ಇದೆ, ಆತ ಏನು ಹೇಳಬೇಕು ಅಂತ ಇದೆ. ಮತ್ತು ಇಲ್ಲಿ ರೋಮನ್ ಲ್ಯಾಂಗ್ವೇಜ್ ಇದೆ, ರಾಜನ ಹೆಸರು ಈ ಕಡೆ ಇದೆ ರೋಮನ್ ಲ್ಯಾಂಗ್ವೇಜ್ನಲ್ಲಿ, ಮತ್ತು ರಾಜನ ಮೆಸೇಜಸ್ ಏನಿದೆ ಅದು ಈ ಕಡೆ ರೋಮನ್ ಲ್ಯಾಂಗ್ವೇಜ್ನಲ್ಲಿದೆ ಒಂದು ಕಡೆ. ಅದಾದಮೇಲೆ ಇದು ಯಾವ ಸೆಂಚುರಿಗೆ ಬರ್ತಾರೆ? ಇದು ಫಸ್ಟ್ ಸೆಂಚುರಿಯಲ್ಲಿ ಬರ್ತಾರೆ. ಫಸ್ಟ್ ಸೆಂಚುರಿಯಲ್ಲಿ ಬರೋಂಥದ್ದು ಕಾಯಿನ್ಸು. ಅದಾದಮೇಲೆ ಇಂಡೋ-ಸಿಥಿಯನ್ ಅಂತ ಬರ್ತಾರೆ. ಇದು ಫಾರಿನ್ ಇನ್ವೆಂಟರ್ಸು. ಅವರು ಸುಮಾರು ಇಲ್ಲಿ ಒಂದು ಬಂದಿದ್ದ ಉದ್ದೇಶ ಅಷ್ಟೇ. ಬಟ್ ಇವ್ರು ಬಂದು ರೋಮಿಂದ ಬಂದಿರಲಿಲ್ಲ, ಇವ್ರು ಬಂದು ಫರ್ಸಿಯಾದಿಂದ ಬಂದರು. ಫರ್ಸಿಯಾ ಅಂದರೆ ನಾವು ಇವತ್ತಿನ ತಾರೀಕಲ್ಲಿ ಇರಾನ್ ಅಂತಿದ್ದೀವಲ್ಲ, ಅಲ್ಲಿಂದ ಬಂದಿರೋವಂಥದ್ದು. ಇವ್ರಿಗೆ ಏನಂತಾರೆ? ಇದು ಸುಮಾರು ರೂಲರ್ಸ್ ಇದ್ದಾರೆ. ಇದಕ್ಕೆ ಲ್ಯಾಂಗ್ವೇಜ್ ಇರಲಿಲ್ಲ. ಇಂಡೋ-ಸಿಥಿಯನ್ ಕಾಯಿನ್ಸಲ್ಲಿ ಲ್ಯಾಂಗ್ವೇಜ್ ಇರಲಿಲ್ಲ. ಸಿಥಿಯನ್ ಇಂಡೋ-ಸಿಥಿಯನ್ ಅಂತ ಕರೀತಾರೆ. ಇಂಡೋ-ಸಿಥಿಯನ್ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಲ್ಯಾಂಗ್ವೇಜ್ ಇರಲಿಲ್ಲ. ರಾಜನ ಹೆಸರಿದೆ, ರಾಜನ ಪೋರ್ಟ್ರೇಟ್ ಇದೆ ಒಂದು ಕಡೆ. ಇನ್ನೊಂದು ಕಡೆ ಅವ್ರು ಪರ್ಫಾರ್ಮ್ ಮಾಡೋಂಥ ದೇವಿ ಫೋಟೋ ಇದೆ ಹಿಂದೆ. ದೇವಿ? ಹಾಂ, ಅಲ್ಲಿ ದೇವಿ ಪೂಜಾ ಇತ್ತು ಅವಾಗ? ಆ ಟೈಮ್ನಲ್ಲಿ ಇತ್ತು. ಹೌದು, ಆ ಟೈಮ್ನಲ್ಲಿ ಮೂರು ಚಿತ್ರ ಇದೆ ದೇವಿದು, ಅದು ಕೊಟ್ಟಿದ್ದಾರೆ ಹಿಂದೆ. ಅಂದರೆ ಏನು ಅವತ್ತಿನ ಕಾಲಕ್ಕೆ ಅಲ್ಲಿ ಇಸ್ಲಾಂ ಇರಲಿಲ್ಲ ಅನ್ನೋದನ್ನು ಸೂಚಿಸುತ್ತೆ. ಹೌದು, ಆ ಟೈಮ್ನಲ್ಲಿ ಇಸ್ಲಾಂ ಇರಲಿಲ್ಲ. ಪರ್ಷಿಯನ್ ಲ್ಯಾಂಗ್ವೇಜ್ ಇತ್ತು. ಪರ್ಷಿಯನ್ ಲ್ಯಾಂಗ್ವೇಜ್ ಬರ್ತಿದೆ, ಬಟ್ ಅದು ಇದ್ರಲ್ಲಿ ಓದೋಕೆ ಆಗ್ತಾಯಿಲ್ಲ. ಬಟ್ ಅದರಲ್ಲಿ ರೂಲರು ಮತ್ತು ಇನ್ನೊಂದು ಕಡೆ ಅವರು ಪರ್ಫಾರ್ಮ್ ಮಾಡೋವಂಥದ್ದು ದೇವಿ ಚಿತ್ರನೂ ಇದೆ ಹಿಂದೆ ಇದೆ. ಹೌದು, 3 ದೇವಿ ಚಿತ್ರ. ಅದಾದಮೇಲೆ ಇವ್ರು ಬಂದು ವರ್ಷನ್ ಶತ್ರಬಾಸ್ ಅಂತ, ಇವರು ಫಾರಿನ್ ಇನ್ವೆಂಟರ್ಸೇ. ಇದರಲ್ಲಿ ರಾಜನ ಹೆಸರು ಬಂದು ನಹಾಪಾನ ಅಂತ. ಒಂದು ಕಡೆ ನಹಾಪಾನ ಅಂತ ಬರೆದಿದೆ, ಒಂದು ಕಡೆ ಗ್ರೀಕ್ ಲ್ಯಾಂಗ್ವೇಜ್ ಇದೆ. ಇಲ್ಲಿ ಕ್ಲೀನಾಗಿ ನೋಡ್ಬೋದು, ಗ್ರೀಕ್ ಲ್ಯಾಂಗ್ವೇಜ್ ಇದೆ. ಇನ್ನೊಂದು ಕಡೆ ಖರೋಸ್ಟಿ ಲ್ಯಾಂಗ್ವೇಜ್ ಇದೆ. ಖರೋಸ್ಟಿ ಅಂತ ಇದು ಒಂದು ಲ್ಯಾಂಗ್ವೇಜ್. ನಮ್ಮದು ಬ್ರಾಹ್ಮಿ ಬರೋ ಮುಂಚೆ ಖರೋಸ್ಟಿ ಅಂತ ಒಂದು ಲಿಪಿ ಇತ್ತು. ಆ ಲಿಪಿಯನ್ನು ಇಲ್ಲಿ ಬರೆದಿದ್ದಾರೆ, ಅದಿಲ್ಲಿ ನೋಡ್ಬೋದು. ಒಂದು ಕಡೆ ರಾಜನ ಚಿತ್ರ ಇದೆ, ಆತ ನಹಾಪಾನ ಅಂತ ರಾಜನ ಹೆಸರು. ಆತಂದೇ ಚಿತ್ರ ಇದೆ ಕಾಯಿನ್ ಮೇಲೆ. ಈ ನಹಾಪಾನ ಅನ್ನೋದು ಒಂದು ಸ್ವಲ್ಪ ಹಿಂದೂಗಳ ಕನೆಕ್ಟಿವಿಟಿ ಥರ ಕಾಣುತ್ತಲ್ಲ. ನಹಾಪಾನ ಬಂದು ಅದು ನನಗೆ ಅದ್ರ ಬಗ್ಗೆ ಡೀಟೇಲಾಗಿ ಗೊತ್ತಿಲ್ಲ. ಬಟ್ ಇದೇನಂದರೆ ರಾಜನ ಹೆಸರು ಮಾತ್ರ ನಹಾಪಾನ. ಅವ್ರು ಇಲ್ಲಿ ಬಂದು ಸೆಟ್ಲ್ ಆಗಿಬಿಟ್ಟಿದ್ರು. ಸೆಟ್ಲ್ ಆಗಿಬಿಟ್ಟು ಲೆಜೆಂಟು ಒಂದು ಕಡೆ ಖರೋಸ್ಟಿ ಇದೆ, ಅಂದರೆ
ಅದು ಇಂಡಿಯನ್ ಲ್ಯಾಂಗ್ವೇಜ್, ಫಸ್ಟ್ ಇಂಡಿಯನ್ ಲ್ಯಾಂಗ್ವೇಜು. ಇನ್ನೊಂದು ಕಡೆ ಗ್ರೀಕ್ ಲ್ಯಾಂಗ್ವೇಜ್ ಇದೆ, ಅದು ಮಾತ್ರ ಕ್ಲಿಯರು. ಅದ್ರಲ್ಲಿ ಕ್ಲೀನಾಗಿ ಬರೆದಿದ್ದಾರೆ, ಕಶ್ರಪಾಸ ನಹಾಪಾನ ಅಂತ ರಾಜನ ಹೆಸರು ಕ್ಲೀನಾಗಿ ಬರೆದಿದ್ದಾರೆ ಅಂತ ತೋರಿಸ್ತಾ ಇದೆ. ಇವ್ರು ಬಂದು ಫಾರಿನ್ ಇನ್ವೆಂಟರ್ಸು, ಇಲ್ಲಿಗೆ ಬಂದವರು. ಹೌದು, ಇವ್ರು ಬಂದದ್ದು ಗ್ರೀಕ್ನಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋದು, ಸೆಟ್ಲ್ ಆಗ್ಬಿಟ್ಟು. ಅದೇ ರಾಜರೇ ಇಲ್ಲಿ ಸೆಟ್ಲ್ ಆಗಿದ್ರು, ಇಲ್ಲಿ ಬಂದು ರಾಜ ಸೆಟ್ಲ್ ಆಗಿಬಿಟ್ಟು ನಮ್ಮ ಸಂಸ್ಕೃತಿನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಮ್ದೇನು ಸಂಸ್ಕೃತಿ ಇತ್ತು ಅದನ್ನೇ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಅವ್ರ ಲ್ಯಾಂಗ್ವೇಜು ನಮ್ಮ ಲ್ಯಾಂಗ್ವೇಜು ಎರಡು ಮಿಕ್ಸ್ ಮಾಡಿ ಕಾಂಬಿನೇಷನಲ್ಲಿ ತೆಗ್ದಿದಂಥ ಕಾಯಿನ್ಸು. ಈ ಕಾಯಿನ್ ಎಲ್ಲಿ ಸಿಕ್ತು? ಇದು ಗ್ರೀಕ್ ಇಂಪ್ಲಿಮೆಂಟ್ ಮಾಡಿದ ನಹಾಪಾನ. ಈ ಕಾಯಿನ್ಸ್ ಕೂಡ ನಮ್ಮ ಇದು ಕಡೆ ಸಿಕ್ಕೋದು, ಗುಜರಾತ್ ಕಡೆ ಸಿಕ್ಕುವಂಥದ್ದು ಕಾಯಿನ್ಸ್ ಇದು, ಗುಜರಾತ್ ಕಡೆ. ಅದಾದಮೇಲೆ 3ನೇ ಶತಮಾನ ಸುವರ್ಣ ಯೋಗ. ಎರಡು ಶತಮಾನದ ವಿಚಾರ ಹೇಳಿದ್ರಿ. ಹಾಂ, ಸುವರ್ಣ ನಮ್ಮ ಗೋಲ್ಡನ್ ಇಂಡಿಯಾ, ಸೋನೆ ಕಿ ನಗರಿ, ಸೋನಿಯಾ ಕಿ ಚಿಡಿಯಾ ಅಂತಾರಲ್ಲ, ಗೋಲ್ಡನ್ ಪೀರಿಯಡ್ ಇದು, ಗುಪ್ತಾ ಟೈಮು, ಗುಪ್ತಾ ಪೀರಿಯಡು. 3ನೇ ಶತಮಾನದಲ್ಲಿ ಗುಪ್ತಾ ಡೈನೆಸ್ಟಿ ಹಲವಾರು ಥರದ್ದು ನಾಣ್ಯವನ್ನು ತೆಗೆದಿದ್ದಾರೆ. ಒಂದು ಕಾಯಿನ್ ನ್ಯೂಮಿಸ್ಮ್ಯಾಟಿಕ್ಸ್ಗೆ ಇದೊಂದು ರೆವ್ಯುಲೇಷನ್ ಪೀರಿಯಡ್. ಇದು ಲಿಪಿ ಬಂದು ಬ್ರಾಹ್ಮಿ ಲಿಪಿ ಸ್ಟಾರ್ಟ್ ಆಗಿದೆ. ಪ್ರತಿ ಒಂದು ಕಾಯಿನ್ನಲ್ಲೂ ಬ್ರಾಹ್ಮಿ ಲಿಪಿ ಇದರಲ್ಲಿದೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸುತ್ತಲೂ ರಾಜನ ಹೆಸರು ಇದೆ. ಇಲ್ಲಿ ಅವ್ರದ್ದು ಸಿಂಬಲ್ ಇದೆ, ಚಂದ್ರ ಅಂತ ಹಾಕಿದ್ದಾರೆ. ಚಂದ್ರ ಅಂದರೆ ಚಂದ್ರಗುಪ್ತ ಮೌರ್ಯ ಅಂತ ಅವ್ರದ್ದು ಮಾತ್ರ ಇನ್ಷಿಯಲ್ ಇದೆ. ಮತ್ತು ರಾಜನ ಕಂಪ್ಲೀಟ್ ಹೆಸರು ಹಾಕಿದ್ದಾರೆ. ಮತ್ತು ಇವ್ರ ಪೀರಿಯಡ್ನಲ್ಲೇ ಯಶ್ವಮೇಧ ಅಂತ ಕಾಯಿನ್ಸ್ ತೆಗೆದಿದ್ರು. ನಾವು ಇಂಪಾರ್ಟೆಂಟ್, ನಮಗೆಲ್ಲ ಹಿಂದೂಗಳಿಗೆಲ್ಲರೂ ಗೊತ್ತಿದೆ ಯಶ್ವಮೇಧ ಅಂದರೆ ಏನು. ಯಶ್ವಮೇಧ ಯಾಗ. ಯಶ್ವಮೇಧ ಕಾಯಿನ್ಸು ಫಸ್ಟು ತೆಗ್ದಿದೆ ಕುಮಾರಗುಪ್ತ. ನಿಮ್ಗೆ ತೋರಿಸ್ತೀನಿ, ಬ್ಯೂಟಿಫುಲ್ ಕಾಯಿನ್. ಒಂದು ಕಡೆ ಕುದುರೆ ಇರ್ತದೆ, ಒಂದು ಕಡೆ ಕುದುರೆ ಇದೆ. ಯಶ್ವಮೇಧ ಅಂದರೆ ಏನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಒಂದು ಕಡೆ ಕುದುರೆ ಇದೆ. ಈ ಕುದುರೆ ಇಡೀ ಊರಿಗೆಲ್ಲ ಹೋಗುತ್ತೆ. ಈ ಕುದುರೆಯನ್ನು ಪೂಜೆ ಮಾಡಿ ಕಳಿಸ್ಕೊಡ್ಬೇಕು. ಈ ಕುದುರೆನ ಯಾರು ನಿಲ್ಲಿಸಿದ್ರೆ ಆ ರಾಜ ಚಂದ್ರಗುಪ್ತ ಬಂದು ಅದು ಊರ ಮೇಲೆ ವಾರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಈ ಕುದುರೆ ಹೋಗೋ ಟೈಮ್ನಲ್ಲಿ ಯಾರು ಇದುವರೆಗೂ ನಿಲ್ಲಿಸಿರಲಿಲ್ಲ. ಸೊ ಅದಕ್ಕೆ ಚಕ್ರವರ್ತಿ ರಾಜ ಅಂತ ಇವರಿಗೆ ಒಂದು ಸಿಂಬಲ್ ಬೇರೆ ಸಿಕ್ಕಿದೆ. ಇದು ಯಶ್ವಮೇಧ ಕಾಯಿನು. ಇದು ಕಾಯಿನ್ಸ್ನಲ್ಲೂ ತೋರಿಸಿದ್ದಾರೆ ಇದರಲ್ಲಿ ಕ್ಲೀನಾಗಿ. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಯಶ್ವಮೇಧ ಅಂತ ತೋರಿಸಿದ್ದಾರೆ. ಇದು ಯಾವ ಭಾಗದಲ್ಲಿ ಸಿಗುತ್ತೆ? ನಮ್ಮ ದೇಶದ ಯಾವ ಭಾಗದಲ್ಲಿ ಅಶ್ವಮೇಧ? ಇದು ಸುಮಾರು ಕಡೆ ಸಿಕ್ಕತ್ತೆ. ಜಾಸ್ತಿ ಸಿಕ್ಕೋದು ಬಿಹಾರ, ಉತ್ತರ ಪ್ರದೇಶ, ಬಿಹಾರ್ನಲ್ಲಿ ಸಿಕ್ಕುವಂಥದ್ದು ಕಾಯಿನ್ಸ್. ಗುಪ್ತರ ಕಾಲದ ನಂತರ ಯಾವ ಪೀರಿಯಡ್ ಬಂತು? ಗುಪ್ತ ಆದಮೇಲೆ ಗುಪ್ತರ ಕಾಲದಲ್ಲಿ ಇದು ಎಲ್ಲ ಚಿನ್ನದ ನಾಣ್ಯಗಳಾಯಿತು. ಹಾಂ, ಇದು ಬಂದು ಆರನೇ ಶತಮಾನವರೆಗೂ ಇದ್ರು ಇವರು. ಅದಾದಮೇಲೆ 3ರಿಂದ 6ನೇ ಶತಮಾನದಲ್ಲಿ 7-8 ಶತಮಾನದಲ್ಲಿ ಹಲವಾರು ನಾರ್ತ್ ಇಂಡಿಯಾನಲ್ಲಿ ಹಲವಾರು ರಾಜರಾಗ್ಬಿಟ್ರು. ಅದರಲ್ಲಿ ಗುಪ್ತರ ಕಾಲದಲ್ಲಿ ಬರೀ ಚಿನ್ನದ ನಾಣ್ಯಗಳೇ ಇತ್ತು. ಬರೀ ಚಿನ್ನದ ನಾಣ್ಯವನ್ನು, ಬರೀ ಯಾವ ಥರದ್ದು ನಾಣ್ಯ, ಸುವರ್ಣ ಯುಗ ಅಂತ ಹೇಳಿ. ಸುವರ್ಣ ಯುಗ. ಅದು ಆದಮೇಲೆ 6ನೇ ಮತ್ತು 7ನೇ ಶತಮಾನದಲ್ಲಿ 6ನೇ ಶತಮಾನವರೆಗೂ ಗುಪ್ತವರು ಇದ್ದರು. 7-8 ಶತಮಾನ ಸ್ವಲ್ಪ ಹಿಡನ್ ಆಗಿದೆ. ಅಂದರೆ ಸಾಕಷ್ಟು ರಾಜರು ಆದರು. ಮತ್ತು ಅದ್ರ ಬಗ್ಗೆ ಯಾವುದು ಎವಿಡೆನ್ಸು, ಅದ್ರ ಬಗ್ಗೆ ಯಾವುದು ಪರ್ಟಿಕ್ಯುಲರ್ ಕಾಯಿನ್ಸ್ ಅಂತದ್ದು ಯಾವುದೂ ಇಲ್ಲ, ಮಾಹಿತಿ ಇಲ್ಲ. ಈ ಗುಪ್ತರ ಕಾಲದಲ್ಲಿ ಈಗ ಅಶ್ವಮೇಧ ಕಾಯಿನ್ ಅಂತ ಹೇಳಿದ್ರೆ ಅದು ಬಿಟ್ಟು ಇನ್ಯಾವ್ದು ಫೇಮಸ್ ಆಗಿದೆ? ಅದರಲ್ಲಿ ಬೇರೆ ಇನ್ಸ್ಟ್ರೂಮೆಂಟಲ್ ಕಾಯಿನ್ಸ್ ತೆಗೆದಿದ್ದಾರೆ. ರಾಜ ವೀಣಾ ಬಾರಿಸೋರು, ಆ ವೀಣಾ ಕಾಯಿನ್ಸು ಅದರಲ್ಲಿದೆ. ವೀಣಾ ಕಾಯಿನ್ಸು ಸಾಕಷ್ಟು ಇನ್ಸ್ಟ್ರೂಮೆಂಟಲ್ ಕಾಯಿನ್ಸ್ are. ವೀಣಾ ಬಾರಿಸೋರು ಮತ್ತು ಹಲವಾರು ಥರದ್ದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸೋರು, ಆ ಕಾಯಿನ್ಸು, ಆ ಚಿತ್ರವನ್ನು ಅದರಲ್ಲಿದೆ. ಅದು ಸಾಕಷ್ಟು ಫೇಮಸ್ ಆಗಿದೆ ಕಾಯಿನ್ಸ್. ನೀವು ಹೇಳಿದ್ರಿ
ಫಸ್ಟ್ ಸೆಂಚುರಿಗೆ ಬೇರೆ ದೇಶದಿಂದ ಬೇರೆ ಬೇರೆ ಫಾರಿನಿಂದ ಬಂದ್ಬಿಟ್ರು ಅಂತ. ಹೌದು. ಈ ಗುಪ್ತರ ಕಾಲದಲ್ಲಿ ಅವ್ರುಗಳು ಬಂದಿದ್ದು ಕನೆಕ್ಷನ್ ಏನು ಗೊತ್ತಾಗಲ್ವಾ? ಗುಪ್ತರು ಬಂದಿದ್ದು ಫಾರಿನ್ ಇನ್ವೆಂಟ್ರಿನ ಇಲ್ಲಿ ಬಂದು ಅವರು 3ನೇ ಶತಮಾನದಲ್ಲಿ ಸೆಟ್ಲ್ ಆಗಿಬಿಟ್ರು. ಫಸ್ಟು ಏನಂದರೆ ಗ್ರೀಕ್ ಅಂತ ಬಂದರು, ಯಾರು ಗ್ರೀಕ್ಸ್ ಎಲ್ಲ ಬಂದರು. ಗ್ರೀಕ್ ಬಂದು ಇಲ್ಲಿ ಸೆಟ್ಲ್ ಆದರು, ಅದಕ್ಕೆ ಕನಿಷ್ಕರು ಅಂದರು, ಕನಿಷ್ಕರು ಅಂತಾರೆ. ಕನಿಷ್ಕರು ನೆಕ್ಸ್ಟ್ ಬಂದು ಗುಪ್ತರು ಆದರು. ಸೊ ಅದು ಒಂದೇ ಅಲ್ಲಿಂದ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ರು ಆ ಥರ. ಅಲ್ಲಿಂದ ಬಂದು ಇಲ್ಲಿ ಸೆಟ್ಲ್ ಆ ಥರ. ಫಸ್ಟ್ ಏನು ಗ್ರೀಕ್ ಬಂದು ಕನಿಷ್ಕ ಆದರು, ಕನಿಷ್ಕದಿಂದ ಗುಪ್ತರು ಆದರು. ಮಾಧ್ಯಮ ಹೊಸದಾಗಿ ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ. ಮಾಧ್ಯಮಗಳು ನಿಜದ ನಿಲುವಿಗೆ ಹಿಡಿದ ಕೈಗನ್ನಡಿಯಾಗಿದ್ದಾಗ ಮಾತ್ರ ಅದು ಸಾಮಾನ್ಯ ಜನರಿಂದ ಹಿಡಿದು ಅಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ, ನೋವು ನಲಿವುಗಳಿಗೆ, ಅವರ ಆದರ್ಶಗಳಿಗೆ, ಆಲೋಚನೆಗಳಿಗೆ ಪೂರಕವಾಗಿ ನಿಮ್ಮ ಈ ಮಾಧ್ಯಮ ಕೆಲಸ ಮಾಡೋದೇ ಆದಾಗ ನಿಜಕ್ಕೂ ನಿಮಗೂ ಒಂದು ಸಂತಸ ಆಗುತ್ತೆ. ಮಾಧ್ಯಮದಿಂದ ಬರೋಂಥದ್ದು ಜನರ ಮತ್ತು ವ್ಯವಸ್ಥೆಯ ಮಧ್ಯಮವಾಗಿ ಕೆಲಸ ಮಾಡಿದ್ರೆ ನಿಜಕ್ಕೂ ನಿಜವಾದ ಮಾರ್ಗಸೂಚಿ ಆಗ್ತದೆ. ಆ ಮಾರ್ಗಸೂಚಿ ಎಲ್ಲರ ಬಾಳ ಬೆಳಗುವ ಕಾರ್ಯ ನಿಮ್ಮ ಚಾನಲಿಂದ ಆಗಬೇಕನ್ನೋ ಆಶಯ ಆಗಿದೆ. ನಿಜಕ್ಕೂ ನೀವು ಈ ಕಾರ್ಯವನ್ನು ಕೈ ಎತ್ಕೊಂಡು ಸಮಾಜಮುಖಿಯಾಗಿ ಆಲೋಚನೆ ಮಾಡಬೇಕನ್ನೋ ಮನಸ್ಥಿತಿ ಉಳ್ಳವರಾಗಿದ್ದೀರಿ. ನಿಮ್ಮ ಮನಸ್ಸಿಗೆ ಪೂರಕವಾದಂಥ ಕೆಲಸ ಮಾಡಿದ್ರೆ ಭಗವಂತ ಸಾಕ್ಷಿಯಾಗಿ ನಿಮಗೆಲ್ಲ ಅಭಿವೃದ್ಧಿ ಆಗ್ತದೆ. ನೀವು ಅಂದ್ಕೊಂಡ ಕೆಲಸ ನಿಜಕ್ಕೂ ಶ್ರೇಯಸ್ಸಾಗುತ್ತೆ. ಶ್ರೇಯಸ್ಸಾಗಬೇಕು, ಎಲ್ಲರ ಶ್ರೇಯಸ್ಸಿಗೆ ನಾವು ಶುಭ ಕೋರಬೇಕು. ಆ ಶುಭ ಕೋರುವ ಕಾರ್ಯ ನಿಮ್ಮ ಈ ಚಾನಲಿಂದ ಆಗಲಿ ಅನ್ನೋ ಆಶಯವನ್ನು ವ್ಯಕ್ತ ಮಾಡಿ, ಆ ದಯಾಮಯನಾದ ಮಂಗಲಮೂರ್ತಿ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಶುಭ ಕಾಮನೆಗಳನ್ನ ಹೇಳ್ತೇವೆ. ತುಂಬ ಸಂತೋಷ. ನಾನು ಕನ್ನಡಿಗಳು. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ. ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.